ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮಧು. ವಿಷಯ ಏನಪ್ಪ ಅಂತಂದರೆ, ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನಿಂದ ಇಬ್ರಾಹಿಂ ಸಾಹೇಬರು ನೋಡಿ ಬಂದರು. ಮನೆಯೆಲ್ಲ ಮಾಜರ್ ಮಾಡಿದ್ರು. ಓನರ್ ಏನೇನು ದೌರ್ಜನ್ಯ ಮಾಡಿದ್ದಾನೆ, ಮನೆಗೆ ನುಗ್ಗಿ ನಮ್ಮ ಮನೆಯಲ್ಲೆಲ್ಲ ಕಿತ್ತು ಬಿಸಾಕಿ ಒಡವೆ ದುಡ್ಡು ಕಳ್ತನ ಮಾಡ್ಕೊಂಡು ಹೋಗಿದ್ದು ತುಂಬ ಶಿಸ್ತಾಗಿ ತುಂಬ ಅಚ್ಚುಕಟ್ಟವಾಗಿ ಒಂದು ಮಾಜರ್ ಮಾಡಿದ್ರು. ನೋಡ್ರಿ, ಸ್ಟೇಷನಲ್ಲಿ ಯಾರೋ ಒಬ್ಬರು ಮಾಡೋ ಕಚಡ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸ್ರು ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವ್ರಿಗೆ ಒಳ್ಳೆ ಹೆಸ್ರು ಇರುತ್ತೆ, ಕೆಟ್ಟವ್ರಿಗೆ ಕೆಟ್ಟ ಹೆಸ್ರು ಇರುತ್ತೆ. ನಿಜವಾಗ್ಲೂ ಇಬ್ರಾಹಿಂ ಸಾಹೇಬರು ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಓನರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ಥರ ಯಾರು ಬಾಡಿಗೆ ಮನೆಯವರಿಗೆ ಚಿತ್ರಹಿಂಸೆ ಕೊಡಬಾರ್ದು. ಮನೆಗೆ ನುಗ್ಗಿ ನೋಡಿ ಸ್ನೇಹಿತರೆ, ಮನೆ ಬಾಗಿಲು ಇಲ್ಲಿದೆ. ಇಲ್ಲಿಂದ ಇದು ನೋಡಿ ಅಡುಗೆ ಮನೆ, ಇಲ್ಲಿ ತನಕ ಬಂದಿದ್ದಾರೆ ಎಲ್ಲರೂ. ಇಲ್ಲಿ ತನಕ ಬಂದು ಇಲ್ಲಿಟ್ಟಿದ್ದ ಹಣಕಾಸು ನೋಡಿ. ನಾನು ಪ್ರತಿಯೊಂದು ನೋಡಿ, ನಾನು ಟಿ ಎಲ್ ಆಗ್ಬೋದು, 2 ವೀಲರ್ದು 4 ವೀಲರ್ದು ಟಿ ಎಲ್ಲು ಇಲ್ಲೇ ಇಟ್ಟಿದ್ದೀನಿ ನೋಡಿ. ಇಲ್ಲೇ ಹಣಕಾಸು ದೇವ್ರ ಹತ್ರನೇ ಇಡ್ತೀನಿ ನಾನು. ಇಲ್ಲೇ ನಾನು 2 ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ದೆ, ಒಡವೆ ಇಟ್ಟಿದ್ದೆ. ಯಾಕಂದರೆ ಎದುರುಗಡೆ ಮನೆಯೇ 5 ಲಕ್ಷ ಕೇಳಿದ್ರು ಲೀಸ್ಗೆ. ಸರಿ ಏನೋ ಕನ್ವಿನ್ಸ್ ಮಾಡಿ ಒಂದು 4 ಲಕ್ಷ ಆದರೂ ರೆಡಿ ಮಾಡೋಣ ಅಂದ್ಬಿಟ್ಟು, ಇನ್ನು ಮನೆ ಮೇಲೆ 2.5 ಇದೆಯಲ್ಲ, 2 ಲಕ್ಷ ನಾನೇನೋ ಸಾಲ ಮಾಡಿ, ನನಗೆ ಗೊತ್ತೇ ಇದೆ ನಾನು ತುಂಬ ಕಷ್ಟಪಡ್ತೀನಿ, ಹಾರ್ಡ್ ವರ್ಕರು, ರಿಯಲ್ ಎಸ್ಟೇಟು, ಮ್ಯಾರೇಜ್ ಮ್ಯಾಟ್ರಿಮೋನಿ, ಗಂಡಸ್ ಥರ ದುಡಿಯೋಂಥ ಹೆಣ್ಮಗಳು ನಾನು. ಯಾವನ ಹತ್ರ 1 ರೂಪಾಯಿ ಪುಕ್ಷೇಟೆಗಾಗಲಿ, ಅನ್ಯಾಯವಾಗಲಿ, ಮೋಸದಿಂದಾಗಲಿ ತಿನ್ನೋಳಲ್ಲ. ನ್ಯಾಯ ನೀತಿ ಧರ್ಮ ಅಂತ ದುಡಿಯೋಳು ನಾನು. ನನ್ನ ತೊಗೊಂಬಂದು ಇಲ್ಲಿ ಇಟ್ಟಿದ್ದೆ. ನನ್ನ ದುಡ್ಡು ದೋರು ಎತ್ಕೊಂಡು ಒಡವೆಲ್ಲ ಎತ್ಕೊಂಡು ನನ್ನ ಫೋನ್ ಕಿತ್ಕೊಂಡು ನನ್ನನ್ನು ಹೊಡೆದು, ಅವನು ಓನರ್ ಬಂದುಬಿಟ್ಟು ವೆಂಕಟೇಶ್ ಅಂತ, ಅವನ ಹೆಂಡತಿ ರಂಜಿತಾ ಅಂತ, ಅವನ ಮಗಳು, ಅವನ ಮಗ, ಮತ್ತು ಅವನ ಪಕ್ಕದ ಮನೆ ಮುಸ್ಲಿಮ್ಸ್ ಒಂದು ಲೇಡಿ, ಅವಳಿಷ್ಟು ಕಚ್ಚಡ ಮುಂಡೆ ಇರಬೇಕು. ಅವಳಿಗೇನು ಸಂಬಂಧ ನೀವೇ ಹೇಳಿ? ಓನರ್ಗೂ ಅವಳು